ಈ ರೀಲ್ಸ್ ಹುಚ್ಚಿನಿಂದ ಇನ್ನೂ ಎಷ್ಟು ಜನ ಸಾಯ್ತಾರೋ ಸಾಯ್ಬೇಕು ಅಂತ ಬಯಸಿದಾರೋ ಗೊತ್ತಿಲ್ಲ. ಈಗ ಅಂಥದ್ದೇ ಒಂದು ಸುದ್ದಿ ಬರ್ತಾ ಇದೆ, ಹುಬ್ಬಳ್ಳಿಯಿಂದ ಬರ್ತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲೂ ಕೂಡ ರೀಲ್ಸ್ ಹುಚ್ಚಿನಿಂದಾಗಿ ಭೀಕರ ಅಪಘಾತ ಸಂಭವಿಸಿದೆ. ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಪುತ್ರ ಈಗ ಸಾವನ್ನಪ್ಪಿರೋದು. ಉಣಕಲ್ ಕೆರೆ ಬಳಿ ಶೇಜವಾಡ್ಕರ್ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬೈಕ್ ಕಾರು ಅಪಘಾತದಲ್ಲಿ ನಮೇಶ್ ಸಂಗಳದ್ ಸಾವನ್ನಪ್ಪಿದ್ದಾನೆ. ರೀಲ್ಸ್ ಹುಚ್ಚಿಗೆ ಬಿದ್ದು ಬೈಕ್ ಮತ್ತು ಕಾರಿನ ಮಧ್ಯೆ ಈ ಅಪಘಾತ ಸಂಭವಿಸಿದೆ. ಸಾವನ್ನಪ್ಪಿದ್ದಾರೆ. ಈಗ ಯಾಕರಪ್ಪ ನಿಮಗೆ ಚಿಕ್ಕ ವಯಸ್ಸಲ್ಲಿದೆ, ಯಾಕಿಂತವೆಲ್ಲ ಮಾಡ್ಕೊಳ್ತೀರಾ ಏನೋ ಗೊತ್ತಿಲ್ಲ. ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಪುತ್ರ ನಮೀಶ್ ಸಂಗಳದ್ ಈಗ ಸಾವನ್ನಪ್ಪಿರೋದು. ಬೈಕು ಮತ್ತು ಕಾರ್ನ ನಡುವೆ ಈ ಅಪಘಾತ ಸಂಭವಿಸಿದೆ. ರೀಲ್ಸ್ ಹುಚ್ಚಿಗೆ ಈ ಸಾವಾಗಿದೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ. ನನ್ನ ಫ್ರೆಂಡ್ ಅಷ್ಟೇ ಬಂದೀವಿ, ನಾನು ಸುಚಿನ್ ಅಂತ ನನ್ನ ಫ್ರೆಂಡ್ ಅಷ್ಟೇ ಬಂದೀನಿ. ನಾನು ಕಾರ್ ತೊಂಡ, ಇವ್ರ ಮೊದ್ಲು ಬಂದಾರ, ನಂಗೆ ಗೊತ್ತಿಲ್ಲ. ನಮ್ದು ನಾನು ಬಂದಿನ ಫೋಟೋ ತಗೋಬೇಕಂತೇಳಿ ನಾನು ಕಾರ್ ಹಿಂಗ್ ಸ್ಟೇರಿಂಗ್ ತಿರುಗಿಸಿ ನಿಲ್ಸಿನಿ. ಇಳಿಬೇಕಂತೇಳಿ ಅವ್ರ ಇಲ್ಲಿ ಮೊದ್ಲ ಬಂದಾರ. ಅವ್ ಸ್ಪೀಡ್ ಇಂತ್ರ ಬಂದ ಹಚ್ಚಿಗಡೆ ಅಂತ ಒಬ್ನ ಇವನ್ ಗಾಡಿ ಇರೋದ ಓಲಾ, ಇವನ್ ಗಾಡಿ ಇವ ಅಂದಾನ ಅವನಿಗೆ ಹೊಡಿಬೇಡ ಸ್ಪೀಡ್ ಗಾಡಿ. ನಮ್ ಕಾಲನಿ ನಮ್ಮ ಮನಿ ಅಂದ್ರೆ ಅವ್ರ ಮನಿ ಇಲ್ಲೇ ರೀ. ಆಜು ಬಾಜು ಮನಿ ನಾವೆಲ್ಲ ಅವ ಅಂದನ್ರಿ ಅವನಿಗೆ ಗಾಡಿ ಹೊಡಿಬೇಡ ಸ್ಪೀಡ್, ಗಾಡಿ ಕೆಟ್ಟಿತ್ತು ಅಂತ ಹೇಳಿ ಅವ ಸ್ಪೀಡ್ನ ಗಾಡಿ ನಿಲ್ಸಿ. ನನ್ನ ಸಹೋದ್ಯೋಗಿ ಈಗ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈಗ ಇವರಿಗೆಲ್ಲ ಯಾರೀ ಮನೆಯಲ್ಲಿ ಇವ್ರಿಗೆಲ್ಲ ಕೊಟ್ಟು ಕಳಿಸ್ತಾರೆ? ಇನ್ನು ಮೀಸೆ ಬೇರೆ ಬೆಳೆದಿಲ್ಲ, ವಯಸ್ಸು 18 ದಾಟಿಲ್ಲ ಅನ್ಸುತ್ತೆ. ಹೋಗಿ ಕಾರ್ ತೊಗೊಂಡು ನಾನೆಲ್ಲೋ ಬರ್ತೀನಿ, ಅವನು ಯಾರೋ ಬೈಕ್ ತೊಗೊಂಡು ಬಂದು ಶೋಕಿ ಮಾಡಕ್ಕೆ ಬರ್ತಾರೆ, ರೀಲ್ಸ್ ಮಾಡಕ್ಕೆ ಬರ್ತಾರೆ. ಏನ್ರಿ ಪಾಪ ಅಪ್ಪ ಅಮ್ಮನ ಪರಿಸ್ಥಿತಿಗಳು ಹಿಂಗಾದ್ರೆ? ನಿಜವಾಗ್ಲೂ ಅರುಣ್, ಇಂತಹ ಪರಿಸ್ಥಿತಿಗಳು ಕುಟುಂಬಗಳಿಗೆ ಬರಬಾರ್ದು ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಾರ, ಪೊಲೀಸ್ ಇಲಾಖೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈ ಒಂದು ಯಾರು ಅಪ್ರಾಪ್ತರಿದ್ದಾರೆ ಅವ್ರ ಕಡೆಯಲ್ಲಿ ಬೈಕ್ ಕಾರ್ಗಳನ್ನ ಕೊಡಬೇಡ ಅಂತ ಸಾಕಷ್ಟು ಜಾಗೃತಿಗಳನ್ನ ಮೂಡಿಸಿದ್ರು. ಇಂತಹ ಒಂದು ಎಡವಟ್ಟುಗಳು ಅಥವಾ ಇಂತಹ ಅಪಘಾತಗಳು ನಡೀತಾ ಇದಾವೆ. ಅದರಲ್ಲಿ ಇಂತಹ ಒಂದು ಬಲಿ ನಿಜಕ್ಕೂ ಕೂಡ ಒಂದು ಹುಬ್ಬಳ್ಳಿ ಜನರಿಗೆ ನೋವನ್ನ ತರಿಸಿರುವಂತದ್ದು. ತನ್ನ ಐಷಾರಾಮಿ ಆಡಿ ಕಾರ್ನಲ್ಲಿ ಹೋದಂತಹ ವೀರೇಶ್ ಸಂಗ್ಲರ್ ಪುತ್ರ, ಇವರು ಬಿಜೆಪಿಯ ಮುಖಂಡರು, ಇವ್ರ ಪುತ್ರ ನಮೀಶ್ ಇವತ್ತು ರೀಲ್ಸ್ ಮಾಡಕ್ಕೆ ಹೋಗಿರ್ತಾನೆ. ಸ್ಪೀಡ್ ನಲ್ಲಿ ನೀವು ನೋಡಿದಂತೆ ಯುವಕರು ಯಾವ ರೀತಿಯಾಗಿ ಒಂದು ಇದು ಮಾಡ್ತಾರೋ ಆ ರೀತಿಯಾಗಿ ಸ್ಟಂಟ್ ಮಾಡಕ್ ಹೋಗಿ ಈಗ ಸ್ಪೀಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿರುವಂತದ್ದು. ಸೊ ಈ ವಿಚಾರವಾಗಿ ಆ ಪಕ್ಕದಲ್ಲಿರುವಂತ ಇನ್ನೊಬ್ಬ ಸ್ನೇಹಿತ ಹೇಳೋದೇನಂದ್ರೆ ಓಲೋ ಗಾಡಿಗೆ ಬಂದು ಸ್ಪೀಡ್ ಆಗಿ ಗುದ್ದಿರುವಂತದ್ದು. ಈ ರೀತಿಯಾಗಿ ಒಂದು ರೀತಿಯ ಗೊಂದಲಾತ್ಮಕ ಹೇಳಿಕೆಯನ್ನು ನೀಡ್ತಿದ್ದಾರೆ. ಇದರ ಹೊರತಾಗಿಯೂ ಕೂಡ ಈಗ ಮೃತಪಟ್ಟಿರುವಂತಹ ಯುವಕನ ಸಾವಿಗೆ ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ಪೋಷಕರು ಬೆಲೆ ತೆರಬೇಕಾಗಿದೆ. ಅವರ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಮಕ್ಕಳು ಎಲ್ಲಿ ಹೋಗ್ತಾರೆ, ಕಾರ್ ಯಾಕೆ ತಗೊಂಡು ಹೋಗ್ತಾರೆ ಅನ್ನೋದು ಕೂಡ ಅವರು ನೋಡ್ಬೇಕಾಗತ್ತೆ. ಸೊ ಇಂತಹ ಸಾವುಗಳು ನಿಜಕ್ಕೂ ಕೂಡ ಕುಟುಂಬಕ್ಕೆ ನೋವು ತರಿಸೋದ್ರ ಜೊತೆಗೆ ಸಮಾಜಕ್ಕೆ ಒಂದು ಪಾಠ ಆಗ್ತದೆ. ಇನ್ನಾದ್ರೂ ಪಾಲಕರು, ಪೋಷಕರು ತಮ್ಮ ಮಕ್ಕಳಿಗೆ, ಅದರಲ್ಲೂ ಅಪ್ರಾಪ್ತರಿಗೆ ಒಂದು ವಾಹನವನ್ನು ಕೊಡುವಾಗ ಯಾವ ರೀತಿಯಾಗಿ ಜಾಗೃತಿ ವಹಿಸ್ಬೇಕು ಅನ್ನೋದು ಇದು ಒಂದು ಉದಾಹರಣೆ ಆಗಿರುವಂತದ್ದು. ಸದ್ಯ ಯುವಕನ ಒಂದು ಮೃತದೇಹ ಕಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈಗಾಗಲೇ ಹಲವಾರು ಬಿಜೆಪಿ ಮುಖಂಡರು ಬರ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಕೂಡ ಭೇಟಿ ಕೊಟ್ಟು ಒಂದು ಪರಿಸ್ಥಿತಿಯ ಒಂದು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.